ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಯಾವ ರೀತಿಯಾಗಿ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡಬೇಕಂತ ತಿಳಿದುಕೊಳ್ಳೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ರೀತಿಯಲ್ಲಿರುತ್ತೆ ಅಂದರೆ ax² ಪ್ಲಸ್ bx ಪ್ಲಸ್ c = 0. ಕ್ವಾಡ್ರಾಟಿಕ್ ಮೀನ್ಸ್ ಪವರ್ ಏನಿರುತ್ತೆ 2. ಇದು ನಮ್ಮ ಕ್ವಾಡ್ರಾಟಿಕ್ ಇಕ್ವೇಷನಿನ ರೂಪ. ಇದು ಫೈಂಡ್ ಔಟ್ ಮಾಡೋದಕ್ಕೆ ವ್ಯಾಲ್ಯೂ ನಮಗೊಂದು ಫಾರ್ಮುಲಾ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಫಾರ್ಮುಲಾ ಏನಿದೆ, -b ± √b² - 4ac / 2a. ಇದು ಫಾರ್ಮುಲಾ ಏನಿದೆ ನಮ್ಮದು ಕ್ವಾಡ್ರಾಟಿಕ್ ಇಕ್ವೇಷನ್ ಫೈಂಡ್ ಔಟ್ ಮಾಡುವ ಒಂದು ಫಾರ್ಮುಲಾ. ಇಕ್ವೇಷನ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವ. ಇಲ್ಲ ಒಂದು ಎಕ್ಸಾಂಪಲ್ ತೊಗೋತೀನಿ ನೋಡಿ. ಯಾವುದು ಎಕ್ಸಾಂಪಲ್ ಅಂದರೆ x² ಪ್ಲಸ್ 5x ಪ್ಲಸ್ 6 = 0. ಇದು ನಮ್ಮ ಕ್ವಶನ್. x² ಪ್ಲಸ್ 5x ಪ್ಲಸ್ 6 = 0. ಇದು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ಯೂಸಿಂಗ್ ಫಾರ್ಮುಲಾ ಇಲ್ಲಿ ನೋಡ್ಬೋದು. ಇದು ಯಾವ ರೀತಿಯಲ್ಲಿದೆ, ax² ಪ್ಲಸ್ bx ಪ್ಲಸ್ c = 0. ಇದರಲ್ಲಿ ನೋಡ್ಬೋದು ನೀವು a = ಏನಿದೆ x² ಒಂದು ವೇರಿಯೇಬಲ್, ಬಿ ಪ್ಲಸ್ ಏನೆಲ್ಲಿದೆ 5, ಆದ ಕಾರಣ b = 5, c = 6. ಈ ವ್ಯಾಲ್ಯೂಗಳನ್ನು ನಾವು ಈ ಇಕ್ವೇಷನಲ್ಲಿ ಪುಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಅದೇ ರೀತಿ ಒಂದು ಶಾರ್ಟ್ಕಟ್ ಮೆಥಡ್ ಇದೆ. ಯಾವ ರೀತಿ ಅಂದರೆ ನೋಡಿ ಇಲ್ಲಿ ಬರ್ಕೊಡ್ತೀನಿ. x² ಪ್ಲಸ್ 5x ಪ್ಲಸ್ 6 = 0. ಈಜಿ ಟ್ರಿಕ್ ಯಾವ ರೀತಿ ಅಂದರೆ ಮೊದಲು ನಾವು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ, 6 × x 6² ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ 6 × x² 6x². ಈಗ ನಾವು ಯಾವುದೇ ಒಂದು ಎರಡು ಟರ್ಮ್ ತೊಗೋಬೇಕು, ಅದರ ಅಡಿಷನ್ ಮಾಡಿದಾಗ ಏನು ಬರಬೇಕು 5x. ಅದೇ ರೀತಿ ಮಲ್ಟಿಪ್ಲೈ ಮಾಡಿದಾಗ 6x² ಆಗಬೇಕು. ನಾನು ಯಾವ್ದು ತೊಗೋತೀನಿ ನೋಡಿ, 2x 3x ತೊಗೋತೀನಿ. ಮಲ್ಟಿಪ್ಲೈ ಮಾಡಿ 2 × 3 6, x × x x². ಅದೇ ರೀತಿ ಇವೆರಡು ಟರ್ಮನ್ನ ಎಡಿಷನ್ ಮಾಡಿದಾಗ ಏನಾಗುತ್ತೆ 2x ಪ್ಲಸ್ 3x ಏನಾಗುತ್ತೆ 5x. ಸ್ಯಾಟಿಸ್ಫೈಡ್ ಆಯಿತು. ಇನ್ನೊಂದು ಸರಿ ನೋಡಿ, ಯಾವುದೇ ಎರಡು ನಂಬರ್ಗಳ ಮಲ್ಟಿಪ್ಲೈ ಮಾಡಿದಾಗ 6x² ಆಗಬೇಕು, ಎಡಿಷನ್ ಮಾಡಿದಾಗ 5x ಆಗಬೇಕು. ಅದೇ ರೀತಿ ನೋಡ್ಬೋದು ನೀವು. ಆದ ಕಾರಣ ಏನಾಗುತ್ತೆ x² ಅಲ್ಲೇ ಬರೀಬೇಕು. ಇನ್ ಪ್ಲೇಸ್ ಆಫ್ 5x ನಾವೇನು ಬರೀಬೇಕು 2x ಪ್ಲಸ್ 3 ವ್ಯಾಲ್ಯೂ ಚೇಂಜ್ ಮಾಡಬೇಕು. ಪ್ಲಸ್ 2x ಪ್ಲಸ್ 3x. ಅದೇ ರೀತಿ ಪ್ಲಸ್ 6 ಆ್ಯಸ್ ಇಟ್ ಈಸ್ ಇರುತ್ತೆ = 0. ನೋಡಿ 5x ಪ್ಲೇಸ್ನಲ್ಲಿ ಏನು ಬರೀತೀನಿ, ಅದೇ ಎಡಿಷನ್ ಮಾಡಿದಾಗ ಯಾವ ಟರ್ಮ್ ಇರುತ್ತೆ ಅಲ್ವಾ, ಎರಡು ಟರ್ಮ್ ಆ ಪ್ಲೇಸ್ನಲ್ಲಿ ಬರೀತೀನಿ. ಈಗ ನೋಡ್ಬೋದು ಇವೆರಡರಲ್ಲಿ ಕಾಮನ್ ಏನಿದೆ x, ರಿಮೈನಿಂಗ್ ಏನಿರುತ್ತೆ x ಪ್ಲಸ್ 2. x ಕಾಮನ್ ತೊಗೊಂಡ್ರೆ ಇಲ್ಲಿ ಕಾಮನ್ ಏನಿದೆ 3 ಕಾಮನ್ ಇದೆ. ಏನು ಕಾಮನ್ ಇದೆ 3 ಕಾಮನ್ ತೊಗೊಂಡಾಗ 3 × 1 = 3, 3 × 2 = 6. ಅದೇ ರೀತಿ ನೋಡ್ಬೋದು ಇಲ್ಲಿ ಕಾಮನ್ ಏನಿದೆ ನೆಕ್ಸ್ಟ್ x ಪ್ಲಸ್ 2 ಕಾಮನ್ ತೊಗೊಂಡಾಗ ರಿಮೈನಿಂಗ್ ಏನು ಉಳಿತು x ಪ್ಲಸ್ 3. ನೋಡಿರಿ = 0 ಇದೆ. ಆದ ಕಾರಣ ಸಪ್ರೇಟ್ ತೊಗೊಳ್ಳಿ. x ಪ್ಲಸ್ 2 = 0, x ಪ್ಲಸ್ 3 = 0. ಪ್ಲಸ್ 2 ಆ ಸೈಡ್ ಹೋದ್ರೆ ಏನಾಗುತ್ತೆ -2, ಪ್ಲಸ್ 3 ಆ ಸೈಡ್ ಹೋಗಿ ಏನಾಗುತ್ತೆ -3. ಆದ ಕಾರಣ ಇದು ಒಂದು ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನಿನ ವ್ಯಾಲ್ಯೂಸ್ ಏನು ಬಂತು, x ವ್ಯಾಲ್ಯೂ x = -2, x = -3. ಅದೇ ರೀತಿ ಈ ಪ್ರಶ್ನೆಯನ್ನು, ಈ ಕ್ವಶನನ್ನು ನಾವು ಈ ಫಾರ್ಮುಲಾದಲ್ಲಿ ಪುಟ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ x = -2, x = 3. ಇದೊಂದು ಶಾರ್ಟ್ ಮೆಥಡ್ ನೋಡಿ. ಅನದರ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡ್ತೇನೆ. ಅನದರ್ ಎಕ್ಸಾಂಪಲ್ ಏನಂದರೆ x² ಮೈನಸ್ 5x ಪ್ಲಸ್ 6 = 0. ನಾವು ಯಾವುದೇ ಒಂದೆರಡು ಟರ್ಮ್ ತೊಗೋಬೇಕು ನೋಡಿ. ಇದು ಇಕ್ವೇಷನ್ ಇದ್ದಾಗ ಫಸ್ಟ್ ಟರ್ಮ್ ಮೇಲೆ ಲಾಸ್ಟ್ ಟರ್ಮ್ ಏನು ಮಾಡಬೇಕು, ಮಲ್ಟಿಪ್ಲೈ ಏನಾಗುತ್ತೆ 6 × x² ಏನಾಗುತ್ತೆ 6x² ಆಗುತ್ತೆ. ಆವಾಗ ಎರಡು ಟರ್ಮ್ ತೊಗೊಳ್ಳಿ, ಮಲ್ಟಿಪ್ಲೈ ಮಾಡಿದಾಗ 6x² ಆಗಬೇಕು,
ಎಡಿಷನ್ ಮಾಡಿದಾಗ -5x ಬರಬೇಕು. ಇಲ್ಲಿ ನಾನು ಸೇಮ್ ಏನು ತೊಗೋತೇನೆಂದರೆ -2x -3x. ಇಲ್ಲಿ ಚೆಕ್ ಮಾಡ್ಬೋದು ನೀವು. ಮೊದಲು ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 x ಇಂಟು ಎಕ್ಸ್ ಸ್ಕ್ವೇರ್ ಸ್ಯಾಟಿಸ್ಫೈಡ್ ಆಯಿತು. ಅದೇ ರೀತಿ ಇವೆರಡು ಟೈಮ್ ಎಡಿಷನ್ ಮಾಡಿ ನಿಮಗೆ ಎಡಿಷನ್ ಗೊತ್ತು. -2 -3 -5 ಎಕ್ಸ್ ಆ್ಯಸ್ ಇಟ್ ಈಸ್ ಸ್ಯಾಟಿಸ್ಫೈಡ್ ಆಯ್ತಲ್ವ. ಸೇಮ್ ಆ್ಯಸ್ ಇಟ್ ಈಸ್. ಈಗ ಏನು ಮಾಡಬೇಕು, ಈ -5x ಪ್ಲೇಸ್ನಲ್ಲಿ ಏನು ಬರೀಬೇಕು ನಾವು, -2x -3x ಬರೀಬೇಕು. ಆದ ಕಾರಣ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ -2x -3x + 6 = 0. ಆವಾಗ ಇವೆರಡು ಟರ್ಮ್ ಕಾಮನ್ ಏನಿದೆ ನೋಡಿ, ಎಕ್ಸ್ ಕಾಮನ್ ಇದೆ. ಎಕ್ಸ್ ಒಂದು ಹೊರ ತೆಗೆದಾಗ ಏನು ಉಳಿಯುತ್ತೆ, -2. ಇಲ್ಲಿ 3 ಕಾಮನ್ ಇದೆ, ಏನಾಗುತ್ತೆ, ಎಕ್ಸ್ -3 ಕಾಮನ್ ತೊಗೊಂಡಾಗ -2. ನೋಡಿ ಇದು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಡೌಟ್ ಇದ್ದರೆ ಮೈನಸ್ ಇಂಟು ಪ್ಲಸ್ -3x ಮೈನಸ್ ಇಂಟು ಮೈನಸ್ ಪ್ಲಸ್ 6 ನೋಡಿ ಅದೇ ಇದೆ ಅಲ್ವ ಕಾಮನ್ ತೊಗೊಂಡಾಗ. ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ, ಎಕ್ಸ್ -2. ರಿಮೈನಿಂಗ್ ಏನು ಉಳಿಯುತ್ತೆ, ಎಕ್ಸ್ -3 = 0. ಸೇಮ್ ಮೇಲೆ ಮಾಡಿದಾಗ ಎಕ್ಸ್ -2 = 0 ಕನ್ಸಿಡರ್ ಮಾಡಬೇಕು. ಇಲ್ಲಿ ಎಕ್ಸ್ -3 = 0 ಕನ್ಸಿಡರ್ ಮಾಡಬೇಕು. ಆವಾಗ ಎಕ್ಸ್ -2 ಆ ಸೈಡ್ ಹೋದ್ರೆ ಏನಾಗುತ್ತೆ, +2 -3 ಆ ಸೈಡ್ ಏನಾಗುತ್ತೆ, +3. ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. ನಮ್ಮ ಆನ್ಸರ್ ಏನು ಸಿಕ್ತು, ಎಕ್ಸ್ = 2 ಆ್ಯಂಡ್ ಎಕ್ಸ್ = +3. ಈ ರೀತಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕು.